ಇದೆಲ್ಲ ಬಂದು ಸೇರಿದ್ದೀವಿ, ನೋಡೋಣ ಏನು ಥರ ಮಾತಾಡಬೇಕು, ಏನು ಥರ ಇದು ಮಾಡಬೇಕಂತ ಅಲ್ಲಿ ಹೋದ್ಮೇಲೆ ಯಾವುದು ನಾವೇನು ರೆಡಿಮೇಡ್ ಬೇರೆ ಪೊಲಿಟಿಷಿಯನ್ಸ್ ಥರ ಪ್ರಿಪೇರ್ ಮಾಡ್ಕೊಂಬರಲ್ಲ, ಹೆಂಗೆ ಹುಷಾರಾಗಿ ಮಾತಾಡಬೇಕು ಅಂತ. ಯಾಕೆಂದರೆ ಹುಷಾರು ತಪ್ಪಿಟ್ಟಿದ್ದೀವಿ ಇವಾಗ. ಸೊ ಹುಷಾರು ಆಗಕ್ಕೆ ಬಂದಿದ್ದೀವಿ ಅಷ್ಟೇ, ಹುಷಾರು ಆಗ್ಸಕ್ಕೆ ಬಂದಿದ್ದೀವಿ, ಎಲ್ಲರೂ ಹುಷಾರು ಮಾಡಬೇಕಂತ ಬಂದಿದ್ದೀವಿ. ಯಾರು ರಿಯಾಕ್ಷನ್ ನಿಮ್ದ ನಂದ? ನಮ್ದೇನು ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿದೇನಿಲ್ಲ. ನಿನ್ನೆ ರಾತ್ರಿ ತನಕ ಕಳೆದ 2 ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ತೆಗೆದುಕೊಂಡಿರೋದು ವಿಚಾರಣೆಗೆ ಸೋಮವಾರ ಕರೆದಿದ್ದಾರೆ. ಆ ವಿಚಾರ ನಾನು ಯಾಕೆ ನಿಮಗೆ ಹೇಳಬೇಕು? ಅದು ಬಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಹೇಗೆ ಎಲ್ಲ ಮಾಧ್ಯಮದವರು ವಿಷಯ ಏನಿದೆ ಅಷ್ಟು ತೋರಿಸ್ತಿದಾರೋ ಹಂಗೆ ಇರಬೇಕು. ಸರಿ, ಪರ್ಟಿಕ್ಯುಲರ್ಲಿ ನೀವು ಒಂದು ಮಾಧ್ಯಮ ಅಂತಿದ್ದೀರಲ್ಲ, ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು, ನಿಮ್ದೇ ಫೋಟೋ, ನಿಮ್ದೇ ವಿಜುವಲ್ ಹಾಕ್ತಿದಾರಲ್ಲ ಸರ್. ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಸರ್. ಅಲ್ಲ ಸರ್, ಈಗ ಸರ್ ಚೀಪ್ ಪ್ರಶ್ನೆ ಬೇಡ, ಎಲ್ಲ ಮೀಡಿಯಾನು ಒಂದೇ. ಚೀಪ್ ಅನ್ನೋದಲ್ಲ, ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ, ಕೇಳಿ ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಜರ್ನಲಿಸ್ಟ್ ಆಗಿ ಕೇಳ್ತಿರೋದು ನಾನು ಹೇಳ್ತಾ ಇದ್ದೀನಿ, ಜನ ಗೊತ್ತಾಗುತ್ತೆ ಯಾವ ಮಾಧ್ಯಮ ಗೊತ್ತು ಬಿಡು. ನೀನ್ ಯಾಕೆ ತಲೆ ಕೆಡಿಸ್ತೀಯ? ನಿನ್ ಮಾಧ್ಯಮನ ನಿನ್ ಮಾಧ್ಯಮನ ಅದೇ ಮಾಧ್ಯಮನೇ ಸರ್. ಹಾಕದವ್ರು ಹಾಕಿ ನನ್ನ ಮಾತು ನೀವು ಹಂಗ್ ಮಾತಾಡಂಗಿದ್ರೆ ಕೇಸ್ ಹಾಕಿ ಸರ್, ಡೆಫಾಮೇಷನ್ ಕೇಸ್ ಹಾಕಿ. 500 ಕೋಟಿಗೆ 1000 ಕೋಟಿ ಡೆಫಾಮೇಷನ್ ಕೇಸ್ ಹಾಕಿ. ಬಟ್ ಇಲ್ಲಿ 10 ಲೋಗೋ ಮುಂದೆ ಒಂದು ಮಾಧ್ಯಮ ಅಂತ ಯಾಕೆ ನಾನು ಹಂಗೆ ಮಾತಾಡ್ತೀನಿ ಸರ್? ಈ ಥರದ್ದು ಕೆಲವು ದಿನಗಳಿಂದ ಈ ಥರದೊಂದು ಚರ್ಚೆ ಆಗ್ತಾ ಇದೆ. ರಾಜ್ಯ ಕಾಲುವೆ ಮೇಲೆ ದರ್ಶನ್ ಅವರ ಮನೆ ಇದೆ, ಅದನ್ನು ಕೆಡವಬೇಕು ಅಂತೇಳಿ ಒಂದು ಚರ್ಚೆ ಶುರುವಾಗಿದೆ ಸರ್. ಏನು ಸರ್ ನಿಮ್ಮ ಪ್ರತಿಕ್ರಿಯೆ? ಇದು ಒಳ್ಳೆ ಸರಿ ಆಯ್ತಲ್ಲ, ಕಾನೂನು ಎಲ್ಲರೂ ಒಂದಿಲ್ಲ ಸರ್. ಅಕಸ್ಮಾತ್ ರಾಜ ಕಾಲುವೆ ಆದ್ರಲ್ಲಿ ಹೋಗಿದ್ರೆ ಖಂಡಿತ ಕೆಡಬಿಡೋಣ ಸರ್. ಸರ್ ಏನಿಲ್ಲ ಸರ್, ಅಂದರೆ ದರ್ಶನ್ ಅವ್ರ ಮನೆ ರಾಜಕಾಲುವೆ ಮೇಲೆ ಇತ್ತು ಅನ್ನೋದಕ್ಕೆ ಆ ನಿರ್ಮಾಣ ಆಗಿಂತ ಮುಂಚೆ ಏನಾದ್ರು ಮಾಹಿತಿ ಇತ್ತಾ ನಿಮಗೆ? ಏನಕ್ಕೆ ಸರ್ ಅದು? ಇದನ್ನು ತುಂಬ ಓಪನ್ ಆಗಿ ಹೇಳಿದ್ದೀವಿ. ಇನ್ನೊಬ್ರು ಕಟ್ಟಿದ ಮನೆ ನಾನು ತೊಗೊಂಡಿರೋದು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಲ್ಲಿ ರಾಜ ಕಾಲುವೆ ಏನಾರು ಹೋಗಿದ್ರೆ ಖಂಡಿತ ತೆರವು ಮಾಡ್ಕೊಡ್ತೀವಿ ಸರ್. ಅಲ್ಲಿ ಬಹಳಷ್ಟು ಜನ ಗಣ್ಯರ ಮನೆಗಳು ಇದಾವೆ, ಮುಖ್ಯಮಂತ್ರಿಗಳ ಮನೆ ಇದಾವೆ. ಅಲ್ಲಲ್ಲ, ಈಗ ನೀವು ಒಂದೇ ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಕೇಳಿ ಬೋರ್ ಹೊಡೆದೋಗಿದೆ. ದರ್ಶನ್ ಮನೆ ದರ್ಶನ್ಗೆ 2 ಕೊಂಬಿದೆಯಾ ಸರ್? ಡೈವರ್ಟ್ ಮಾಡೋಕ್ಕೋಸ್ಕರ ಬಳೆ ಮೇಲೆ ಡೈವರ್ಟ್ ಮಾಡೋಕ್ಕೆ ಹೋದ್ರು. ಸುದೀಪ್ ಹಿಂಗನ್ಬಿಟ್ರು ಹಂಗನ್ಬಿಟ್ರು, ಸುಮ್ಮನೆ ಅವ್ನು ಡೈವರ್ಟ್ ಮಾಡಬೇಕಲ್ಲ. ಸೆಪ್ಟೆಂಬರಲ್ಲಿನೇ ಎಷ್ಟೋ ಟ್ವಿಟರ್ ಗ್ರೂಪ್ಗಳು ಓಪನ್ ಆಗಿದೆ. ಎಕ್ಸಾಕ್ಟ್ ಸೆಪ್ಟೆಂಬರಲ್ಲಿ ಸರ್. 2 ಫಾಲೋವರು 5 ಫಾಲೋವರು ಏನೇನೋ ಹೆಸರಿಟ್ಕೊಂಡು ನಾನು ಏನು ಟ್ವೀಟ್ ಮಾಡೋದು ಅದಕ್ಕೆ ಟ್ರೋಲ್ ಮಾಡಿಕೊಂಡು ಅದಕ್ಕೆ ಕೆಟ್ಟದಾಗಿ ಮಾಡಿಕೊಂಡು ಅವರೆಲ್ಲರದು ತೆಗೆದಿದ್ದೀನಿ ಸರ್. ಈಗ ಕಂಪ್ಲೇಂಟ್ಸು ಅದೆಲ್ಲದೂ ಫೈಲ್ ಮಾಡ್ತೀನಿ ನಾನು, ಅವರೆಲ್ಲರನ್ನೂ ಹುಡುಕ್ಸ್ತೀನಿ ನಾನು. ಐ ವಾಂಟ್ ಟು ನೋ ಹೂ ದೇ ಆರ್. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದಾಗ ನಾವು ಬರೋಣ ಬನ್ನಿ. ಈಗ ಬಳೆ ಏನಕ್ಕೆ ಸರ್ ಅವ್ರ ಟಾಪಿಕ್ ಬಂತು ಗೊತ್ತಾ ನಿಮಗೆ? ಬಂದಿದ್ದೇನಕ್ಕಂದರೆ ಒಬ್ಬರು ಒಂದು ಲೆಟ್ರ್ ಬರೀತಾರೆ ನನ್ನ ಬಗ್ಗೆ, ಬರೆದ್ಬಿಟ್ಟು ಅಳುಮುಂಜಿ ಅಂತ ಬರೀತಾರೆ. ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಕೆಲವರು ಪೋಸ್ಟ್ ಮಾಡ್ಕೊತಾ ಹೋಗ್ತಾರೆ ನೆಟ್ಟಲ್ಲಿ, ನಿಮ್ಮ ಹೀರೋ ಥರ ನೀವು ಬಳೆ ಹಾಕ್ಕೊಂಡು ಅಳುಮುಂಜಿ ಥರ ಕೂತ್ಕೊಳ್ರಿ ಅಂತ. ನಾನು ಕೊಟ್ಟಿದ್ದು ಅದಕ್ಕೆ ಸರ್ ಉತ್ತರ. ಅದು ಬಳೆ ಅಲ್ಲಪ್ಪ, ಕಡ್ಗ. ಅರ್ಥ ಆಯ್ತಲ್ಲ? ನಾವು ಹಾಕೊಂಡು ಕೂತಿಲ್ಲ. ನಮ್ಮ ತಾಯಿನೂ ಬಳೆನೇ ಹಾಕೋದು ಸ್ವಾಮಿ, ನನ್ನ ಹೆಂಡ್ತಿನೂ ಬಳೆನೇ ಹಾಕೋದು, ನನ್ನ ಅಕ್ಕಂದ್ರೂ ಹಾಕೋದು. ಅದಕ್ಕೆ ಯಾಕೆ ನಾವು ಡೌನ್ ಮಾಡೋಣ? ಏನಾಗುತ್ತೆ, ಡೈವರ್ಟ್ ಮಾಡಬೇಕಲ್ಲ ಸರ್, ಸ್ವಲ್ಪ ಏನಾರು ಒಂದು ಹುಡುಕ್ಬೇಕಲ್ಲ ಸರ್. ಅದು ಮಾಡ್ತಾ ಇರ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಏನೇನು ಮಾಡ್ತಿರೋ ಮಾಡಿ, ನಾನು ಫೇಸ್ ಮಾಡ್ತೀನಿ.